ಇವತ್ತು ನಿಜವಾಗ್ಲೂ ಬಹಳ ಬಹಳ ಸಂತೋಷ ಆಗಿದೆ. ಎಷ್ಟು ಅರ್ಥಪೂರ್ಣವಾಗಿದೆ. ಕರ್ನಾಟಕ ನಿರ್ದೇಶಕರ ಸಂಘ ಅದು ಪಾದಾರ್ಪಣೆ ಆಗಿರೋದು, ಅದರ ಆರಂಭ ಆಗಿರೋದೇನೆ ಮೇರು ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅವರ ಒಂದು ಸಂಕಲ್ಪ ಮತ್ತು ಪ್ರೀತಿಯಿಂದ. ಅತ್ಯಂತ ಸಂತೋಷದ ವಿಷಯ, ಆ ದಿನ ನಾನೂ ಇದ್ದೆ. ಆವಾಗ 84ರಲ್ಲೇನೆ ನಾನು ಅಮೃತಗಳಿಗೆ ಮೂಲಕ ಪಾದಾರ್ಪಣೆ ಮಾಡಿದ್ದು. ನಿರ್ದೇಶಕರ ಸಂಘದ ಉದ್ಘಾಟನೆ, ಆ ಸಮಾರಂಭ, ವೈಭವ ಅವತ್ತು ನಾನು ಕಣ್ತುಂಬಿ ನೋಡಿದ್ದೆ. ಅತ್ಯಂತ ಅದ್ಭುತವಾಗಿತ್ತು. ಏನು ಆ ವೈಭವ, ಅದು ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಇಡೀ ಒಂದು ಹಾಲ್ ತುಂಬಿ ಅದು ನಡೆದಂಥ ರೀತಿ ದಿವ್ಯವಾಗಿತ್ತು, ಭವ್ಯವಾಗಿತ್ತು. ಹಾಗೆ ನಿರ್ದೇಶಕರು ಅನ್ನುವಂಥ ಒಂದು ಸ್ಥಾನಕ್ಕೆ ಅತ್ಯಂತ ಗೌರವವಾದಂಥ ಒಂದು ಮೆರುಗನ್ನ, ಒಂದು ಹಿರಿಮೆಯನ್ನ ತಂದುಕೊಟ್ಟಂಥವರು ಪೂಜೆ ಗುರುಗಳು. ಅವರ ಜೊತೆ ಕೆಲಸ ಮಾಡಿದಂಥ ಪ್ರತಿ ಕ್ಷಣವೂ ಅಮೃತಮಯ. ಅಮೃತ ಘಳಿಗೆ ಮಾತ್ರ ಚಲನಚಿತ್ರ ಹೆಸರು ಮಾತ್ರ ಅಲ್ಲ, ಅದು ಅತ್ಯಂತ ಅಮೃತಮಯವಾದಂತಹ ಒಂದು ಅನುಭವವಾಗಿತ್ತು. ಪುಟ್ಟಣ್ಣ ಕಣಗಾಲ್ ಅವರ ಜೊತೆ ಕೆಲಸ ಮಾಡಿದ್ದು. ಅವರು ಚಿತ್ರಬ್ರಹ್ಮ ಅಂತ ನಾವು ಹೇಳೋದು ಸಾಧಾರಣ ಅಲ್ಲ. ಚಿತ್ರರಂಗದಲ್ಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ಯಾವ್ಯಾವ ಒಂದು ಕ್ಷೇತ್ರಗಳಿದೆ, ವಿಭಾಗಗಳಿದೆ, ಎಲ್ಲದರಲ್ಲೂ ಅದ್ವಿತೀಯವಾದಂತಹ ಒಂದು ಪರಿಣತಿ, ಪ್ರಭುತ್ವ ಪುಟ್ಟಣ್ಣ ಕಣಗಾಲ್ ಅವರಿಗಿತ್ತು. ಅದರಿಂದಾನೇ ಅವರು ನಿರ್ದೇಶಕರು ಅನ್ನುವಂಥ ಒಂದು ಹೆಸರು, ಅದು ಛಾಯಾಗ್ರಾಹಕ, ಸಂಗೀತ, ಸಾಹಿತ್ಯ, ನಟನೆ, ಅದರ ಎಡಿಟಿಂಗ್ ಆಗಲಿ, ಎಲ್ಲ ವಿಚಾರಗಳು, ಎಲ್ಲ ವಿಭಾಗಗಳಲ್ಲೂ ಕೂಡ ಅತ್ಯಂತ ಪ್ರಬುದ್ಧವಾದಂಥ ಒಂದು ಜ್ಞಾನವನ್ನ ಇಟ್ಕೊಂಡಿದ್ದವರು ಪುಟ್ಟಣ್ಣ ಕಣಗಾಲ್ ಅವರು. ಅದಕ್ಕೆ ಅವರು ಎಲ್ಲ ರೀತಿಯಿಂದಲೂ ಮೇರು ಸ್ಥಾನದಲ್ಲಿ ಇರ್ತಾರೆ. ಭಾರತೀಯ ಚಿತ್ರರಂಗದಲ್ಲಿ ಅವರ ಮಟ್ಟದ ಒಂದು ಪರಿಣತಿಯನ್ನ, ಜ್ಞಾನವನ್ನ ಚಲನಚಿತ್ರ ಮಾಧ್ಯಮದಲ್ಲಿ ಪಡೆದಂತ ವ್ಯಕ್ತಿಗಳು ವಿರಳ. ಅವರು ಅತ್ಯಂತ ಅಗ್ರಮಾನ್ಯರು ಅಂತ ನಾವು ಅತ್ಯಂತ ಸಂತೋಷದಿಂದ ಆ ಮಾತನ್ನು ಹೇಳ್ಬೋದು. ಇಡೀ ಭಾರತೀಯ ಚಲನಚಿತ್ರ ರಂಗಕ್ಕೆ ಒಂದು ದಿಕ್ಕು, ಒಂದು ದಾರಿ, ಹೇಗೆ ಸಿನಿಮಾ ಮಾಡಬೇಕು ಅನ್ನೋದಕ್ಕೊಂದು ಮಾರ್ಗದರ್ಶನ ಪುಟ್ಟಣ್ಣ ಕಣಗಾಲ್ ಅವರಿಂದ ಚಿತ್ರಗಳಿಂದ ಆಗ್ತಾ ಇತ್ತು. ನನ್ನದೊಂದು ಭಾಗ್ಯ, ಶ್ರೀ ಕೆ ಬಾಲಚಂದ್ರ ಅವರ ಒಂದು ಸುಂದರ ಸ್ವಪ್ನಗಳು ಚಿತ್ರೀಕರಣ ಆಗ್ತಾ ಇತ್ತು. ಅವ್ರಿಗೆ ಗೊತ್ತಿತ್ತು ನಾನು ಪುಟ್ಟಣ್ಣ ಕಣಗಾಲ್ ಅವರಿಂದ ಪರಿಚಿತರಾಗಿದ್ದೆ ಅಂತ. ಅವರು ತುಂಬಾ ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಆವಾಗ ಒಂದು ಮಾತು ಹೇಳಿದ್ರು, ಅದನ್ನ ಬಾಲಚಂದ್ರ ಅವ್ರಿಗೂ ನಮಸ್ಕಾರ ಮಾಡ್ತಾ ವಂದಿಸ್ತಾ ನಾನೊಂದು ಆ ಮಾತನ್ನು ಹೇಳ್ತೀನಿ. ಶ್ರೀಧರ್, ನಾನು ಸಿನಿಮಾ ಹಲವು ವರ್ಷ ನಾನು ನಾಟಕದ ರೀತಿಯಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದೆ. ನಾನು ಬಂದಿದ್ದೆ ರಂಗಭೂಮಿಯಿಂದ. ಹಾಗಾಗಿ ನಾನು ಕ್ಯಾಮೆರಾ ಇಡೋದಾಗ್ಲಿ, ಅದರ ಚಿತ್ರೀಕರಣ, ನನ್ನ ಮನಸ್ಸೆಲ್ಲ ರಂಗಭೂಮಿಯ ಒಂದು ದೃಷ್ಟಿಯಲ್ಲಿ ನಾನು ಚಿತ್ರೀಕರಣ ಮಾಡ್ತಾ ಇದ್ದೆ. ಆದರೆ ದೃಶ್ಯ ಮಾಧ್ಯಮದಲ್ಲಿ ಚಿತ್ರೀಕರಣ ಮಾಡೋದು ಹೇಗೆ ಅಂತ ನಾನು ಪುಟ್ಟಣ್ಣ ಕಣಗಾಲಿನಿಂದ ಕಲ್ತ್ಕೊಂಡೆ ಅಂತ.